ಪಟ್ಟ ಕೊಟ್ಟಿದ್ದಾರಲ್ಲ, ಹಿಂದೆ ಹಿಂದೆ ಅಂದ್ರೇನು ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ರಲ್ಲ, ಅಂಥ ಸಂದರ್ಭದಲ್ಲಿ ಹೌಸೈಟ್ಸ್ ಆ್ಯಕ್ಟಲ್ಲಿ ಅವರಿಗೆ ಸರ್ಕಾರದಿಂದ ಪಟ್ಟಗಳನ್ನ ಕೊಟ್ಟಿದ್ರು. ಅಂಥವ್ರಿಗೆ ಕೂಡ ಇವತ್ತ ಪಟ್ಟ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಹೌಸೈಟ್ ಆ್ಯಕ್ಟಲ್ಲೇ ನಿಮ್ಮೂರ್ದಾಗಿದ್ದು ಹಿಂದೆ. ಅದೇ ಆದರೆ ಶಾನುಭಾವರು ಸರ್ಕಾರ ಕೊಟ್ಟಿದ್ರೆ ಸಾಕಾಗಿತ್ತು. ಈ ರಾಜ್ಯದ ಮುಖ್ಯಮಂತ್ರಿ ಬಂದು ಕೊಡುವ ಅವಶ್ಯಕತೆ ಇದ್ದಿದ್ದಿಲ್ಲ. ಆಮ್ಯಾಗ ಪಟ್ಟ ಕೊಡಬೇಕಾದಂತ ಇನ್ನೂ ಅನೇಕ ಫಲಾನುಭವಿಗಳು ಅದಾರ ಇಲ್ಲಿ. ಈಗ ಉದಾಹರಣೆಗೆ ಈ ಏನು ಈಗ ಹೇಳಿದ್ರೆ ನಮ್ಮ ಸಾಹೇಬ್ರು ಶ್ರೀರಾಮ್ ಕೊಪ್ಪ, ಅಲ್ಲಿ ಅನೇಕ ದಲಿತರು ಗುಡ್ಡದ ವಾಸವಾಗಿದ್ದಾರೆ, ಅಂತರಿಗೆ ಕೊಡಬೇಕಾಗಿತ್ತು. ಎರಡನೇ ಮಾತಾಗಿ ಈ ಹೌಸ್ಬಾವಿ ಕತ್ರಿಯಲ್ಲಿ ಅಲಿಮಾರಿಗಳು ಸುಮಾರು 20 ರಿಂದ 25 ಮನೆಗಳಿದಾವೆ ಚಿಕ್ಕಣಜಿ ಕ್ರಾಸಲ್ಲಿ. ಅವು ನಿಜವಾಗಲೂ ಅವರಿಗೆ ಪಟ್ಟ ಕೊಡಬೇಕಾಗಿತ್ತು. ಅದೇ ರೀತಿಯಾಗಿ ಇಲ್ಲಿ ಕಾಗಿನೆಲೆ ಹತ್ರ ಅನೇಕ ಒಂದು 10-15 ಮನೆ ವಾಸವಾಗಿದ್ದಾರೆ, ಅವ್ರಿಗೆ ಕೊಡಬೇಕಾಗಿತ್ತು. ಈ ಬ್ಯಾಡಗಿಯಲ್ಲಿ ಗುಡ್ಡದ ವಾರಿಗೆ ಅಲಿಮಾರಿಗಳು ವಾಸವಾಗಿದ್ದಾರೆ. ಇಲ್ಲೇ ನಮ್ಮ ಹಾವೇರಿಯಲ್ಲಿ ಅಲಿಮಾರಿಗಳು ಟೆಂಟ್ ಹಾಕೊಂಡಿದ್ದಾರೆ. ನಿಜವಾದ ಇಂಥ ಫಲಾನುಭವಿಗಳನ್ನ ಹುಡುಕಿ ಕೊಡುವುದನ್ನು ಬಿಟ್ಟು ಇವರು ದುಡ್ಡನ್ನು ಹೊಡೆದು ಆಮ್ಯಾಗ ಹಿಂದೆ ನಮ್ಮ ಸರ್ಕಾರ ಪಟ್ಟ ಕೊಟ್ಟಂತವಕ್ಕೂ ಕೂಡ ಇವತ್ತು ಇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ತಪ್ಪು. ಇದು ಏನಂದ್ರೆ ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ, ನಿಮ್ಮೆಲ್ಲರ ಮ್ಯಾಗೆ ಆರ್ಥಿಕ ಹೊರೆಯನ್ನು ಹಾಕಿದ್ದಾರೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ.